ಎಕ್ಸ್ಪಲ್ಸ್ 210ಗೆ ಹ್ಯಾಂಡಲ್ ಗಾರ್ಡ್ ಅಪ್ಗ್ರೇಡ್ ಮಾಡೋಣ ಅಂತೇಳಿ ರೈನಾಕ್ಸ್ದು ತೊಗೊಂಬಂದಿದೆ. ಸೊ ರೈನಾಕ್ಸ್ದು ಸ್ಟಾಕ್ ಫಿಟ್ ಮಾಡೋಕ್ಕೆ ಹೋದರೆ ಒಂದು ಸಿಂಪಲ್ ಇಶ್ಯೂ ಇತ್ತು ನೋಡಿ. ಈ ಥರ ಅದು ಸ್ಟಾಕ್ದು ಅವ್ರದ್ದು ಸೆಟಪ್ ಇದೆ. ಎರಡು ವೆಯ್ಟ್ಸ್ ಬರುತ್ತೆ. ಸೊ ಇದೊಂದು ಮತ್ತು ಇದೊಂದು. ಸೊ ಇಲ್ಲಿ ಮಧ್ಯೆ ಗ್ಯಾಪ್ ಇತ್ತು. ಆ ಗ್ಯಾಪ್ ಒಳಗಡೆ ಅದು ಪ್ಲಾಸ್ಟಿಕ್ ಹ್ಯಾಂಡಲ್ ನಕಲ್ ಗಾರ್ಡು ಕುತ್ಕೊತಾ ಇತ್ತು ಸ್ಟಾಕ್ದು. ಆಫ್ಟರ್ ಮಾರ್ಕೆಟ್ದಾದ್ರೆ ಅಪ್ಗ್ರೇಡ್ ಮಾಡ್ತೀವಿ ಅಂದರೆ ಇದು 100% ಸೆಟ್ ಆಗೋಲ್ಲ. ಹಾಕಿದ್ರು ಈ ಥರ ಗ್ಯಾಪ್ ಕಾಣುತ್ತೆ. ಇಲ್ಲಿ ಈ ಮಧ್ಯ ಇನ್ ಬಿಟ್ವೀನ್ ಗ್ಯಾಪ್ ಕಾಣುತ್ತೆ. ಆಮೇಲೆ ಈ ಕಡೆ ಟೇಪರ್ ಕೊಟ್ಟೋದ್ರಿಂದ ಆ ಫ್ಲ್ಯಾಟು ಹ್ಯಾಂಡಲ್ ಗಾಡಿ ಏನು ಕೂತ್ಕೊಳ್ಳುತ್ತೆ ಅದು ಕೂಡ ಕೂತ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ. ಫಿಟ್ ಮಾಡಿದ್ಮೇಲೆ ತೋರಿಸ್ತೀನಿ. ಸೊ ನಾವೇನು ಮಾಡಿದ್ದೀವಿ ಅಂದರೆ ಲೇತಲ್ಲಿ ಒಂದು ಹೊಸ ಪೀಸ್ ವೆಯ್ಟ್ಸ್ ಆ್ಯಡ್ ಮಾಡಿಸಿದ್ವಿ. ಸೊ ಇದು ಸಿಂಗಲ್ ಸಿಲಿಂಡ್ರು ಫ್ಲ್ಯಾಟ್. ಈ ಕಡೆ ಒಡೆ ಏನು ಕೂತ್ಕೊಳ್ಳುತ್ತೆ, ಒಡೆ ಕೂತ್ಕೊಳ್ಳುತ್ತೆ. ಇದಕ್ಕೆ ನಕಲ್ ಗಾರ್ಡ್ ಏನು ಬಾರ್ ಎಂಡ್ ಬರುತ್ತೆ ಅದು ಬಂದು ಕೂತ್ಕೊಂಡ್ರೆ ಕ್ಲೀನಾಗಿ ಕಾಣುತ್ತೆ. ಅದು ಫಿಟ್ ಮಾಡಿದ್ರೆ ನಿಮಗೆ ತೋರಿಸ್ತೀನಿ ಯಾವ ಥರ ಇದು ಫಿನಿಶಿಂಗ್ ಬರುತ್ತೆ ಅಂತ. ಲುಕ್ಕು ಅಷ್ಟೇ ಕ್ಲೀನಾಗಿ ಕಾಣುತ್ತಿದೆ ಈ ಥರ ಇದ್ದಾಗ. ಸೊ ಫಿನಿಶಿಂಗ್ ಹೇಗೆ ಬಂತು ಅಂತ ನಿಮಗೆ ತೋರಿಸ್ತೀನಿ ನೋಡಿ. ನಮ್ಮ ರೈನಾಕ್ಸ್ ನಕಲ್ ಗಾರ್ಡ್ ಈ ಥರ ಒಂದು ಬುಷ್ ಕೊಟ್ಟು ಮಾಡಿದ್ವಿ. ಸೊ ಇವಾಗ ನೋಡಿ ಹೆಂಗೆ ಫಿನಿಶಿಂಗ್ ಕ್ಲೀನಾಗಿ ಅದು ಕೂತ್ಕೊಂಡಿದೆ. ಕೈ ಹಿಡ್ಕೊಂಡ್ರು ಅಷ್ಟೇ ಆರಾಮಾಗಿ ಕಂಫರ್ಟಬಲ್ ಇರುತ್ತೆ ಈ ಪೊಸಿಷನಲ್ಲಿ. ರೈಟ್ ಸೈಡು ಅಷ್ಟೇ ಕ್ಲೀನಾಗಿ ಈ ಥರ ಬುಷ್ ಕೊಟ್ಟಿದ್ದೀವಿ. ಸೊ ಕೈ ಹಿಡ್ಕೊಂಡ್ರೆ ಅದು ಯಾವುದೇ ಥರ ಅಬ್ಸ್ಟ್ರಕ್ಷನ್ ಆಗಲಿ ಏನಿಲ್ಲ. ಲುಕ್ಕು ಅಷ್ಟೇ ಫಿನಿಶಿಂಗ್ ನೋಡಿ ಕ್ಲೀನಾಗಿ ಈ ಥರ ಕಾಣುತ್ತೆ. ಸೊ ಈ ನನ್ನ ಎಲ್ಲ ಆಕ್ಸೆಸರೀಸ್ ನಾನು ಹಾಕ್ಸ್ಕೊಂಡಿದ್ದು ನಮ್ಮ XMG ರೇಸಿಂಗ್ನಲ್ಲಿ ಶರತ್ ಸರ್ ಅವರ ಗ್ಯಾರೇಜ್ ಇದು. ಸೊ ಇದಿರೋದು ನಮ್ಮ ನಾಗರ್ಬಾವಿ ಕೆನರಾ ಬ್ಯಾಂಕ್ ಕಾಲೋನಿಲಿ. ಸೊ ಈ ನಕಲ್ ಗಾರ್ಡ್ ಬುಷಸ್ಸು ಅವರು ಎಕ್ಸ್ಟ್ರಾ ಮಾಡಿಸಿಟ್ಕೊಂಡಿದ್ದಾರೆ. ಯಾರಿಗೆ ಆಡಿ ಹಾಕ್ಸಿದ್ದೀರಾ ಅದು ಫಿನಿಶಿಂಗ್ ಬಂದಿಲ್ಲ ಅಂದರೆ ಅದು ಹಾಕ್ಸ್ಬೇಕಾಗಿರೋರು ನಿಮಗೆ ಅಲ್ಲಿ ಫಿನಿಶಿಂಗ್ ಬರ್ತಾ ಇಲ್ಲ ಬೇರೆ ಕಡೆ ಅಂತಂದರೆ ನಮ್ಮ ಶರತ್ ಸರ್ ಗ್ಯಾರೇಜಿಗೆ ಬಂದು ಹಾಕ್ಸ್ಕೊಂಡು ನೀವು ಹೋಗ್ಬೋದು. ನಿಮ್ಗೆ ಹೆಂಗೆ ಬೇಕೋ ಸ್ಯಾಟಿಸ್ಫೈ ಆಗಿ ವರ್ಕ್ ಮಾಡಿಕೊಡ್ತಾರೆ. 100% ಸ್ಯಾಟಿಸ್ಫ್ಯಾಕ್ಷನ್ ಇರೋ ಥರ.